ಹಾಯ್ ಫ್ರೆಂಡ್ಸ್, ನೋಡಿ YT ಸ್ಟುಡಿಯೋದಲ್ಲಿ ನೀವು ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಬೇಕು ಮತ್ತು ಯಾಕೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿರುವಂತಹ ವಿಡಿಯೋಸ್ಗಳು ಯಾಕೆ ವ್ಯೂಸ್ ಆಗ್ತಾ ಇಲ್ಲ, ಯಾಕೆ ನಿಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗ್ತಾ ಇಲ್ಲ ಅನ್ನೋ ಒಂದು ಗೊಂದಲದಲ್ಲಿ ನೀವು ಇದ್ದೀರಾ. ಹಾಗಾದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕುವಂತಹ ವಿಡಿಯೋಸ್ಗಳು ಬೇಗ ವೈರಲ್ ಆಗಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಿ ನೀವು ಹಣವನ್ನು ಅರ್ನ್ ಮಾಡಬೇಕು ಅಂದರೆ ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಎಲ್ಲ ಸರಿಯಾದಂತಹ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಿ ಇದ್ದೇನೆ. ಹಾಗೆ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ಯಾರಂಟಿ ಮಾನಿಟೈಸೇಷನ್ ಆಗುವುದು ಮಾತ್ರ, ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ವಿಡಿಯೋ ವೈರಲ್ ಆಗಬೇಕು ಅಂದರೆ YT ಸ್ಟುಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳಿದ್ದಾವೆ. ಈ ಸೆಟ್ಟಿಂಗ್ಸ್ಗಳನ್ನು ನೀವು ಫಾಲೋಅಪ್ ಮಾಡಿದರೆ ಆರಾಮಾಗಿ ನಿಮ್ಮ ಒಂದು ಚಾನಲ್ ಕೂಡ ವೈರಲ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಚಾನಲ್ ಬೇಗ ಮಾನಿಟೈಸೇಷನ್ ಆಗಿ ನಿಮ್ಮ ಒಂದು ಚಾನಲ್ ಹಣವನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ಹಾಗಾದರೆ ಒಂದೊಂದಾಗಿ ಸ್ಟೆಪ್ ಹೇಳ್ತಾ ಹೋಗ್ತಾನೆ. ಯಾವ ರೀತಿ ನೀವು ವಿಡಿಯೋಸ್ಗಳನ್ನು ವೈರಲ್ ಮಾಡ್ಕೊಳ್ಬೇಕು ಅಂದರೆ ಮೊಟ್ಟ ಮೊದಲು YT ಸ್ಟುಡಿಯೋದ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ. ನೋಡಿ, ಒಂದು ಡ್ಯಾಶ್ ಬೋರ್ಡ್, ಕಂಟೆಂಟ್ ಆ್ಯಂಡ್ ಇವೆಲ್ಲವೂ ಕೂಡ 5 ಆಪ್ಷನ್ ಸಿಗುತ್ತೆ ನಿಮಗೆ. ಇದರಲ್ಲಿ ಕಂಟೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ವಿಡಿಯೋಸ್ಗಳು ಕಾಣುತ್ತೆ. ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ. ಬನ್ನಿ ನೋಡಿ, ಈ ಒಂದು ಇಷ್ಟು ವಿಡಿಯೋಸ್ಗಳಲ್ಲಿ ಒಂದು ವಿಡಿಯೋ ನಿಮ್ಮ ಮುಂದೆ ನಾನು ಇವತ್ತು ಹೇಳ್ತೇನೆ. ಬನ್ನಿ, ಇಷ್ಟು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 3 ಆಪ್ಷನ್ಸ್ ಬರುತ್ತೆ. ಪೆನ್ಸಿಲ್ ರೀತಿ ಇದ್ದಂತಹ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ, ಮೊಟ್ಟ ಮೊದಲು ನೀವು ಏನು ಮಾಡಬೇಕು ಅಂದರೆ ಟೈಟಲ್ ಅನ್ನು ಕರೆಕ್ಟಾಗಿ ಹಾಕಬೇಕು. ನೋಡಿ, 2026ರ ಒಂದು ಹೊಸ ರೂಲ್ಸ್ ಏನಪ್ಪ ಅಂದರೆ, ಈ ಒಂದು ವಿಡಿಯೋದಲ್ಲಿ ಏನು ಕಂಟೆಂಟ್ ಇದೆ, ಏನು ವಿಷಯ ಇದೆ, ಅದಕ್ಕೆ ತಕ್ಕಂಥ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನೀವು ಟೈಟಲ್ ಹಾಕಬೇಕಾಗತ್ತೆ. ನಾನು ಓಪನ್ ಕಬಡ್ಡಿ, ಇಲ್ಲಿ ಕಬಡ್ಡಿದು ಒಂದು ವಿಡಿಯೋ ಇದೆ. ಇಲ್ಲಿ ಓಪನ್ ಪಂದ್ಯಾವಳಿ ಕಬಡ್ಡಿ ಮ್ಯಾಚ್ ಇದು. ಇದರ ತಕ್ಕಂತೆ ನಾನು ಟೈಟಲ್ ಹಾಕಬೇಕಾಗುತ್ತೆ. ಇದು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಆಮೇಲೆ ಏನು ಮಾಡಬೇಕು, ಶೋ ಮೋರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಟೈಟಲ್ ಹಾಕಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ವಿಸಿಬಿಲಿಟಿ. ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಅನ್ಲಿಸ್ಟೆಡ್ ಅಂತ ಇದ್ದರೆ ಅದು ಯಾರಿಗೂ ಕೂಡ ಹೋಗೋದಿಲ್ಲ ವಿಡಿಯೋ. ನೀವು ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡಬೇಕು, ಈ ವಿಡಿಯೋ ಪಬ್ಲಿಕ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆ್ಯಡ್ ಡಿಸ್ಕ್ರಿಪ್ಷನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ YT ಸ್ಟುಡಿಯೋದಲ್ಲಿ ಯಾವ ವಿಡಿಯೋಗೆ ನೀವು ಟೈಟಲ್ ಹಾಕಿರ್ತೀರ ಅದೇ ಟೈಟಲನ್ನು ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಆಮೇಲೆ ಆ ವಿಡಿಯೋಗೆ ತಕ್ಕಂತೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಟ್ಯಾಗ್ಸ್ ರೂಪದಲ್ಲಿ ನೀವೇನು ಮಾಡಬೇಕು, ಯಾಶ್ ಮಾಡಿಕೊಂಡು ನೀವು ಅದಕ್ಕೆ ತಕ್ಕಂತೆ ಲಿಂಕ್ಗಳನ್ನು ಹಾಕಬೇಕು. ಇದು 3ನೇ ಸ್ಟೆಪ್ಪು. ಇದು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು ಏನಪ್ಪ ಅಂದರೆ ಲಾಸ್ಟ್ ಆಪ್ಷನ್ಸಲ್ಲಿರುವಂಥದ್ದು ಯಾವುದಂದರೆ ಅಟ್ರಿಬ್ಯೂಟ್ಸಲ್ಲಿ ನಿಮಗೆ ಆ್ಯಡ್ ಟ್ಯಾಗ್ಸ್ ಅಂತ ಇರುತ್ತೆ. ಆ ಒಂದು ವಿಡಿಯೋಗೆ ತಕ್ಕಂತೆ ನೀವೇನು ಮಾಡಬೇಕು, ಆ್ಯಡ್ ಟ್ಯಾಗ್ಸ್ಗಳನ್ನು ಹಾಕಬೇಕು. ಆ್ಯಡ್ ಟ್ಯಾಗ್ಸ್ ಎಲ್ಲಿ ಬರುತ್ತೆ ಅಂದರೆ ಗೂಗಲಲ್ಲಿ ಹೋಗಿ ಸರ್ಚ್ ಆ ವಿಡಿಯೋಗೆ ತಕ್ಕಂತೆ ಹೋಗಿ ನೀವು ಸರ್ಚ್ ಮಾಡಿದಾಗ ಗೂಗಲಲ್ಲಿ ಆಗ ನಿಮಗೆ ಹಲವಾರು ರೀತಿಯ ಟ್ಯಾಗ್ಸ್ಗಳು ಇರ್ತವೆ. ಪ್ರತಿಯೊಂದು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ರೆ ಆರಾಮಾಗಿ ನೀವು ಆ್ಯಡ್ ಟ್ಯಾಗ್ಸ್ ಮಾಡ್ಕೊಳ್ಬೋದು. ಆಮೇಲೆ ನೀವೇನು ಮಾಡಬೇಕು, ಈ ಒಂದು ಸೇವ್ ಬಟನ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಏನಾಗುತ್ತೆ, ವೈರಲ್ ಆಗುತ್ತೆ. ಇಷ್ಟು ಮೇನ್ ಇಂಪಾರ್ಟೆಂಟ್ ಆಗಿ ಈ ಒಂದು ತರೀಕಾ ಮೇಲೆ ನೀವೇನು ಮಾಡಬೇಕು, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೇಗ ವೈರಲ್ ಆಗಬೇಕಂದ್ರೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕ್ವಾಲಿಟಿ ವಿಡಿಯೋ, ಇನ್ನೊಬ್ಬರಿಗೆ ಸಂಬಂಧಪಡುವಂತಹ ವಿಡಿಯೋಸ್ಗಳು ಕಾಪಿ ಮಾಡ್ಕೊಳ್ಬಾರ್ದು. ನಿಮ್ಮ ಟ್ಯಾಲೆಂಟ್, ನಿಮ್ಮ ಒಂದು ಒಳ್ಳೆಯ ಕ್ವಾಲಿಟಿ ಇರುವಂಥ ವಿಡಿಯೋಸ್ಗಳನ್ನು ಮಾಡೋದ್ರಿಂದ ನಿಮ್ಮ ಚಾನಲ್ ಬೇಗ ವೈರಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.